ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇದ್ರೆ ಭಾರತದಲ್ಲಿ ಗ್ಯಾಸ್ ಕಂಟಕ ಆಟೋ ಚಾಲಕರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಇಷ್ಟು ದಿನ ಬಾಡಿಗೆಗೋಸ್ಕರ ಹಗಲು ರಾತ್ರಿ ಅಂತ ಹೇಳದೆ ದುಡಿತಾ ಇದ್ರು. ಈಗ ಆಟೋಗೆ ಗ್ಯಾಸ್ ತುಂಬಿಸೋಕು ಕೂಡ ನಿದ್ದೆ ಊಟ ಬಿಟ್ಟು ಬಂಕ್ಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲಾ ಕಡೆಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆಟೋ ಚಾಲಕರು ಈಗಾಗಲೇ ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿವೆ. ಕೆಲವೇ ಬಂಕ್ಗಳು ಮಾತ್ರ ಓಪನ್ ಆಗಿದ್ದು ಗಂಟೆಗಟ್ಟಲೆ ಆಟೋಗಳನ್ನು ನಿಲ್ಲಿಸಿ LPGನ ತುಂಬಿಸಿಕೊಳ್ತಿದ್ದಾರೆ. ಪೀಣ್ಯದ 8ನೇ ಮೈಲಿಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಬೆಂಗಳೂರಿನ VV ಪುರಂ ಸರ್ಕಲ್ನಿಂದ ಕಲಾಸಿ ಪಾಳ್ಯದವರೆಗೂ ಕೂಡ ಸೂಪರ್ ಗ್ಯಾಸ್ ಮುಂದೆ ಇವತ್ತು ಕಿಲೋಮೀಟರ್ ಗಟ್ಟಲೆ ಆಟೋಗಳನ್ನು ನಿಲ್ಲಿಸಿ ಆಟೋ ಚಾಲಕರು ಕಾಯ್ತಾ ಇರುವಂತಹ ದೃಶ್ಯವನ್ನು ನೋಡಿದ್ರೆ ಪರಿಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ. ಗಂಟೆಗಟ್ಟಲೆ ಕಾಯ್ತಾ ನಿಂತಿದ್ರು ಕೂಡ 300 ರೂಪಾಯಿ 400 ರೂಪಾಯಿ ಮೇಲೆ ಗ್ಯಾಸ್ ತುಂಬಲ್ಲ ಅಂತ ಬಂಕ್ನವ್ರದ್ದು ಷರತ್ತುಗಳು ಬೇರೆ. ಒಪ್ಪೊತ್ತಿನ ಊಟಕ್ಕೂ ಆಟೋ ಚಾಲಕರು ಪರದಾಡಬೇಕು, ಜೀವನ ನಡೆಸೋಕಾಗ್ತಿಲ್ಲ, ಮಕ್ಕಳಿಗೆ ಫೀಸ್ ಕಟ್ಟೋಕಾಗ್ತಿಲ್ಲ. ರಾಜಕಾರಣಿಗಳಿಗೆ ಚುನಾವಣೆನೇ ಮುಖ್ಯ ಆಗಿದೆ, ಆದರೆ ನಮಗೆ ಹೊಟ್ಟೆಪಾಡು ಮುಖ್ಯ ಅಂತ ಆಕ್ರೋಶದ ಜೊತೆಗೆ ಬೇಸರನೂ ಹೊರ ಹಾಕಿದ್ರು. ಇವತ್ತು ನಾವು ಕಲಾಸಿ ಪಾಳ್ಯದಲ್ಲಿ ಕಂಡುಬಂತಹ ದೃಶ್ಯ ನೋಡಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಕೇವಲ ಚುನಾವಣೆಯಲ್ಲೇ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರು ಏನ್ ಕೇಳ್ತಾ ಇದ್ದಾರೆ, ಆ ಪ್ರಶ್ನೆಯನ್ನ ಜನಪ್ರತಿನಿಧಿಗಳು ಕೂಡ ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ. 2 ಅವರ್ಗೆ ಫುಲ್ ಟ್ಯಾಂಕ್ ಮಾಡಿ ಅಂದ್ರೆ 300 ರೂಪಾಯಿ ಆಗ್ತಾ ಇದಾರೆ. 100 ರೂಪಾಯಿ ಗ್ಯಾಸ್ ಹೋಗುತ್ತೆ, ಏರ್ ಹೋಗುತ್ತೆ, 200 ರೂಪಾಯಿ ಗ್ಯಾಸ್ ಕುತ್ಕೊಳ್ಳುತ್ತೆ. ಯಾರು ಮಾಡೋ ಜೀವನ ಇಲ್ಲಿ? ಇವಾಗ ಎಕ್ಸಾಮ್ ಚಾಲು, ಮಕ್ಳು ಫೀಸ್ ಕಟ್ಟಬೇಕು, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಯಾರು ಕೊಡ್ತಾರೆ ಹೇಳಿ? ಯಾವ ತರ ಬಸ್ ಫ್ರೀ ಮಾಡೋರು ಆಟೋನು ಫ್ರೀ ಮಾಡಕ್ ಹೇಳಿ, ಸಿದ್ದರಾಮಯ್ಯ ಕೊಡಕಂತ ಹೇಳಿ. ನಮ್ಮ ಆಟೋ ಡ್ರೈವರ್ಗೆ ಬಹಳ ತೊಂದರೆ. 4 ಲೀಟರ್ 400 ರೂಪಾಯಿ ಕೊಟ್ಟು ಎಷ್ಟು ದುಡ್ಡು ಬರ್ತಾರೆ? 500 ಸುತ್ತ 100 ರೂಪಾಯಿಗೆ ಅಷ್ಟು ಡ್ಯೂಟಿ ಮಾಡಬೇಕಾ? ನಮಗೆ ಸರ್ಕಾರ ಯಾವ ಸರ್ಕಾರ ಕೇಳ್ತಾ ಇಲ್ಲ. ನಾವು ಯಾರಿಗೂ ಏನು ತಪ್ಪು ಹೇಳೋಕ್ಕಾಗಲ್ಲ, ಅವ್ರವ್ರ ಕೆಲಸದಲ್ಲಿ ಅವ್ರು ಬಿಸಿ ಇದ್ದಾರೆ. ನಮ್ಮ ಸರ್ಕಾರ ಕಣ್ಣೇ ಇಲ್ವಲ್ಲ, ನಾವ್ ಹೇಳಿ ಏನ್ ಬೇಡ ಹೇಳಿ. ಈ ಬರ್ತಾ ಇರೋದೇ ಆಕ್ಚುಲಿ ಆಟೋ ಡ್ರೈವರ್ಗಳಿಗೆ ಕಷ್ಟ, ಬೇರೆ ಇನ್ಯಾರಿಗೂ ಬರ್ತಾ ಇಲ್ಲ ಅಮ್ಮ. ಬೇರೆ ಅದ್ ಹೇಳ್ತಾರೆ ಆಟೋ ಡ್ರೈವರ್ ಎಷ್ಟು ಕೇಳಿದ್ರು ಅಷ್ಟು ಕೇಳಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ 60 ರೂಪಾಯಿ ಇದ್ದಿದ್ದು ಗ್ಯಾಸ್ 100 ರೂಪಾಯಿ ಮಾಡಿದ್ದಾರೆ. ಅದಕ್ಕೆ ಯಾರು ಕೇಳ್ತಾರೆ? ಯಾರು ಕೇಳ್ತಾ ಇಲ್ಲಮ್ಮ. ಈಗ ಬೆಂಗಳೂರಿನಲ್ಲಿ ಏನಾಯ್ತು ಅನ್ನೋದನ್ನ ನಾವು ನೋಡಿದ್ವಿ. ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಇಂಥದ್ದೇ ಸಮಸ್ಯೆ ಇದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ಸಮಸ್ಯೆ ಇದೆ. ಬಳ್ಳಾರಿಯಲ್ಲಿ 7 ಕಡೆ LPG ಗ್ಯಾಸ್ ಬಂಕ್ ಬಂದ್ ಆಗಿದೆ. ಎಲ್ಲಾ ಬಂಕ್ಗಳಲ್ಲಿಯೂ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಇದರಿಂದಾಗಿ ಗ್ಯಾಸ್ ಇಲ್ಲದೆ ಆಟೋವನ್ನ ತಳ್ಳಿಕೊಂಡೇ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಲ್ಲ ಎರಡಲ್ಲ, ಹಲವು ದಿನಗಳಿಂದಲೂ ಇಂಥದ್ದೇ ಪರಿಸ್ಥಿತಿ ಇದೆ ಆಟೋ ಚಾಲಕರಿಗೆ. ಇನ್ನು ಚಿಕ್ಕಮಗಳೂರಿನ ಪಾರ್ವತಿಪುರದ ಇಂಡಿಯನ್ ಬಂಕ್ಗೆ 5 ದಿನದ ಬಳಿಕ ಇವತ್ತು LPG ಆಟೋ ಗ್ಯಾಸ್ ಬಂತು. ಹೀಗಾಗಿ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ 2 ಕಿಲೋಮೀಟರ್ ವರೆಗೂ ಆಟೋಗಳು ಕ್ಯೂ ನಿಂತಿದ್ವು. ಪ್ರತಿ ಆಟೋಗೆ 700 ರೂಪಾಯಿ ಗ್ಯಾಸ್ ಮಾತ್ರ ಹಾಕ್ತೀವಿ ಅಂತ ಬಂಕ್ನ ಸಿಬ್ಬಂದಿ ಷರತ್ತನ್ನ ಕೂಡ ಹಾಕ್ತಿದ್ದಾರೆ. ಪರಿಸ್ಥಿತಿ ಏನಂದ್ರಿ ಸರ, ನಮ್ಮ ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗೈತಿ. ಆ ಕಾರಣದಿಂದ ಏನು ಎಲ್ಲ ಗ್ಯಾಸ್ ಪೆಟ್ರೋಲು ಡೀಸೆಲ್ ರೇಟನ್ನು ಏರ್ಸಕತ್ತಾರ. ಇವತ್ತಿನ ಕಾರಣಕ್ಕೆ ನಾವು ಒಂದು ಮಾತು ಹೇಳ್ಬೇಕಂದ್ರೆ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಒಂದು ಕೇಂದ್ರ ಸರ್ಕಾರಕ್ಕೆ ಮುಟ್ಟುವಂಥ ಮಾತನ್ನು ನಮ್ಮ ಬಡ ಪರಿಸ್ಥಿತಿ ಇರೋ ಆಟೋ ಚಾಲಕರಲ್ಲಿ ಭಾಳ ಒತ್ತಡ ಇದೆ. ಈಗ ಸ್ಕೂಲ್ ಫೀ ಕಟ್ಟೋಕ್ಕಾಗಲ್ಲ, ಮನೆ ನಡ್ಸೋಕೆ ವಜ್ಜಾಗೈತಿ. ನಾವು ದುಡ್ದಿಲ್ಲ ಒಂದು ಕಪ್ ಚಹಾ ಕುಡಿಬೇಕಾದ್ರೂ ನಮ್ಗೆ ಕಣ್ಣೀರು ಬರ್ತೈತಿ. ಆ ಪರಿಸ್ಥಿತಿ ಐತಿ. ಈಗ ಗ್ಯಾಸ್ ರೇಟು 97 ರೂಪಾಯಿ ಮಾಡ್ರ. ಆ ಕಾರಣದಿಂದ ಏನೈತಿ, ಕೇಂದ್ರ ಸರ್ಕಾರಕ್ಕೆ ಮನ ಮುಟ್ಲಿ. ಎಲ್ಲಿ ಯುದ್ಧ ಆಗುತ್ತಂದ್ರೂ ಅಲ್ಲಿಂದ ನಮ್ಗೆ ಉತ್ಪಾದನೆ ಬರುತ್ತೆ, ಅಲ್ಲಿಂದ ಗ್ಯಾಸ್ ಯುದ್ಧದ ಎಫೆಕ್ಟ್ ಆಗೋದು ಕೇವಲ ಆಟೋ ಚಾಲಕರ ಮೇಲೆ ಮಾತ್ರನಾ ಅಂತ ಪ್ರಶ್ನೆ ಕೇಳಿದ್ರೆ ಸಾಕಷ್ಟು ಕಡೆಗಳಲ್ಲೂ ಕೂಡ ಈ ಒಂದು ಉದ್ಯಮಗಳ ಮೇಲೆ ಪರಿಣಾಮ ಬೀಳ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ನೇಕಾರರ ಬದುಕಿನ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರಿದೆ. ಬೆಳಗಾವಿಯ ನೇಕಾರರು ಹೇಳುವ ಪ್ರಕಾರ 230 ಇದ್ದಂತಹ KG ಮೆಟಾಲಿಕ್ ಫಿಲ್ಮ್ 295ಕ್ಕೆ ಈಗ ಏರಿಕೆಯಾಗಿದೆ. ಪಾಲಿಸ್ಟರ್ ಫಿಲ್ಮ್ 30 ರೂಪಾಯಿ ಏರಿಕೆಯಾಗಿದೆ. ಹೀಗಾಗಿ ಪ್ರತಿ ಸೀರೆಯ ತಯಾರಿಕೆಯಲ್ಲೂ 100 ರಿಂದ 200 ರೂಪಾಯಿ ದರ ಏರಿಕೆಯಾಗಿದೆ. ಆದರೆ ಸೀರೆ ರೇಟ್ ಏರಿಸಿದ್ರೆ ಅಂಗಡಿಯವರು ಒಪ್ಪೋದಿಲ್ಲ ಅಂತ ಹೇಳಿ ನೇಕಾರರು ಗೋಳಾಡಿದ್ರು. ಅದೇ ರೀತಿಯಾಗಿ ದೊಡ್ಡಬಳ್ಳಾಪುರದಲ್ಲಿ 22,000 ಮಗ್ಗಗಳಿವೆ. ಇದನ್ನೇ ನಂಬಿ ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಈಗ ಬೆಲೆ ಏರಿಕೆಯಿಂದಾಗಿ ನಷ್ಟದ ಸುಳಿಗೆ ಕಾರ್ಮಿಕರು ಸಿಲುಕಿದ್ದಾರೆ. ಮಗ್ಗಗಳನ್ನು ಮುಚ್ಚುವ ಭೀತಿ ಕೂಡ ಎದುರಾಗಿದೆ. ಈಗಾಗಲೇ ತಮ್ಮ ನೋವನ್ನ ಕೂಡ ಅನೇಕ ನೇಕಾರರು ಹೇಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಗೆ ಏನಾದರೂ ಸಹಾಯ ಮಾಡಿ ಅಂತಲೂ ಕೇಳ್ಕೊಳ್ತಾ ಇದ್ದಾರೆ.
ರೇಟ್ ದಿನೇ 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 ಹೆಚ್ಚಾಗ್ತಾ ಹೋಯಿತು. ಹೆಚ್ಚಾಗೋದ್ರಿಂದ ಉದ್ದಿಮೆ ಮೇಲೆ ಬಹಳ ಪರಿಣಾಮ ಬೀರಿದೆ. ಆಲ್ರೆಡಿ ಸೀರೆಗೆ ಮಾರುಕಟ್ಟೆ ಇಲ್ಲದ ಪರಿಸ್ಥಿತಿಯಲ್ಲಿ ಹಾಗೆ ಜಕ್ಕೊಂಡು ಹೋಗ್ತಾ ಇತ್ತು. ಈಗ ರೇಟ್ ಹೆಚ್ಚಾಗಿರೋದ್ರಿಂದ ಮತ್ತೆ ಸಂಕಷ್ಟಕ್ಕೀಡಾಗಿ ಇವತ್ತಿನ ನೇಕಾರರು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಸರ್. ಈಗಲೇ ನಷ್ಟದ ಅಂಚಿನಲ್ಲಿ ನಾವು ಉದ್ಯೋಗ ಮಾಡ್ತಾ ಇದ್ದೀವಿ. ಅದರ ನಡುವೆ ಈ ಬೆಲೆ ಏರಿಕೆ ಮತ್ತಷ್ಟು ಗಾಯದ ಮೇಲೆ ಬೆಲೆ ಎಳೆದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರಾ ಮೆಟೀರಿಯಲ್ ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ ಇಂದಾನೇ ಇದೆಲ್ಲ ಕೂಡ ತಯಾರಾಗ್ತಕ್ಕಂಥದ್ದು. ನಾವು ಬಳಸ್ತಕ್ಕಂಥ ಎಳೆ ಇರ್ಬೋದು, ಜರಿ ಇರ್ಬೋದು, ಎಲ್ಲವನ್ನು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಇವತ್ತು ಬೆಲೆ ಏರಿಕೆನ ಮಾಡಿದ್ದಾರೆ. ಸೀರೆ ಅಥವಾ ನಮ್ಮ ನೇಯ್ಗೆ ಏನಿದೆ, ಆ ನೇಯ್ಗೆಗೆ ಯಾವ ರೀತಿ ಬಿಕ್ಕಟ್ಟು ಬರ್ತಾ ಇದೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಾಗ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಅದ್ರ ಮೇಲೆ ಹೊಡೆತ ಬೀಳ್ತಾನೆ ಇದೆ. ಈ ಏನು ಪೆಟ್ರೋಲ್ ಬೆಲೆ ಇದು ನಮ್ಗೆ ಸ್ಥಗಿತ ಆಗಿದೆ. ಅದರಿಂದ ಕಚ್ಚಾ ವಸ್ತುವಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಆ ಕಚ್ಚಾ ವಸ್ತುವಿನ ಬೆಲೆ ಜಾಸ್ತಿ ಆಯ್ತು. ಈಗ ನಾವು ಹಳೆ ರೇಟ್ಗೆ ನಾವು ಮಾರ್ತಾ ಇದೆ. ನಮ್ಮ ಸೀರೆ ರೇಟು